ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. KMF ಕರ್ನಾಟಕ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಸುಮಾರು 194 ಒಂದು ವೇಕೆನ್ಸೀಸ್ ಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ತಾವೇನಾದ್ರೂ ಒಂದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಒಂದು ಹುದ್ದೆ, ಅದರಲ್ಲೂ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಹುದ್ದೆ, ಸರ್ಕಾರಿ ಹುದ್ದೆಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರೆ ಖಂಡಿತವಾಗಿ ಈ ಒಂದು ವೇಕೆನ್ಸೀಸ್ ಗಳಿಗೆ ತಾವು ಅಪ್ಲಿಕೇಶನ್ ಹಾಕಿ. ನಮ್ಮ ಒಂದು ಕರ್ನಾಟಕದಿಂದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕಬಹುದು. ತಾವೇನಾದ್ರೂ SLC ತಾವೇನಾದ್ರೂ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ A to Z ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ನೋಡಿ ಅರ್ಥ ಅನ್ನ ಮಾಡಿಕೊಂಡು ತಾವು ಅಪ್ಲೈಯನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು KMF ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಮತ್ತು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ತಾವು ಒಂದು ಸಲ ತಾವು ಗಮನಿಸಬಹುದು. ಓಕೆನಾ? ನೋಡಿ, ನಮ್ಮ ಒಂದು ಚಾನಲ್ ಅಲ್ಲಿ ಯಾವುದಾದ್ರೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಲಿ ಅಥವಾ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ರೆ ಮಾತ್ರ ನಾವು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಫೇಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾವು ಶೇರ್ ಅನ್ನ ಮಾಡುದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಜಾಬ್ ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ತಾವು ಇಲ್ಲಿ ಒಂದು ಆನ್ ಅನ್ನ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ, ಈ ಒಂದು KMF ಅಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಒಂದೊಂದೇ ಒಂದು ವೇಕೆನ್ಸಿ ಬಗ್ಗೆ ನಾನು ಇಲ್ಲಿ ಒಂದು ಮಾತಾಡ್ತಾ ಹೋಗ್ತೀನಿ. ಮೊದಲನೇ ಒಂದು ವೇಕೆನ್ಸಿ ತಾವು ಗಮನಿಸಬಹುದು, ಕಿರಿಯ ತಾಂತ್ರಿಕರು ಅಂತಹ ಒಂದು ವೆಲ್ಡರ್ ಮೇಲೆ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಸುಮಾರು ಇಲ್ಲಿ 2 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವೇನಾದ್ರೂ SLC ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು ಅಥವಾ ಒಂದು 10th ಪಾಸ್ ಆಗಿರ್ಬೇಕು. ಅದರ ಒಂದು ಜೊತೆಗೆ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇವರಿಂದ ವೆಲ್ಡರ್ ಟ್ರೇಡ್ ನಲ್ಲಿ ಒಂದು ತೇರ್ಗಡೆ ಹೊಂದಿರುವಂತಹ ಒಂದು ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ NTC ಒಂದು ಸರ್ಟಿಫಿಕೇಟ್ ಇರಬೇಕು, ಅಥವಾ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೆಕೇಶನಲ್ ಟ್ರೈನಿಂಗ್ ಅಂದ್ರೆ NCVT ಸರ್ಟಿಫಿಕೇಟ್ ಇದ್ರೆ ತಾವು ಈ ಒಂದು ವೇಕೆನ್ಸಿಗೆ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಹಾಗೆ ಇನ್ನೊಂದು ವೇಕೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, ಕಿರಿಯ ತಾಂತ್ರಿಕರು ಒಂದು ಫಿಟ್ಟರ್ ಮೇಲೆ ರಿಲೀಸ್ ಅನ್ನ ಮಾಡಿದ್ದಾರೆ. ಸುಮಾರು 4 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದು. ಓಕೆನಾ, ತಾವೇನಾದ್ರೂ SLC ಒಂದು ಜೊತೆಗೆ ಡೈರೆಕ್ಟರ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇವರಿಂದ ಫಿಟ್ಟರ್ ಟ್ರೈನ್ ನಲ್ಲಿ ಒಂದು ಸರ್ಟಿಫಿಕೇಟ್ ಇರಬೇಕು, ಅಂದ್ರೆ ಒಂದು NTC ಸರ್ಟಿಫಿಕೇಟ್ ಇರಬೇಕು, ಅಥವಾ ಒಂದು ಏನೋ ಒಂದು NCVT ಒಂದು ಸರ್ಟಿಫಿಕೇಟ್ ಇದ್ರೆ ಈ ಒಂದು ವೇಕೆನ್ಸಿಗೂ ಕೂಡ ತಾವೇನೋ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬಹುದು. ಹಾಗೆ ತಾವು ಗಮನಿಸಬಹುದು, ಕಿರಿಯ ತಾಂತ್ರಿಕರು ಒಂದು ಬಾಯ್ಲರ್ ಅಟೆಂಡರ್ ನಲ್ಲಿ SLC ಒಂದು ಜೊತೆಗೆ ಗಮನಿಸಬಹುದು, ಬಾಯ್ಲರ್ ಮತ್ತು ಕಾರ್ಖಾನೆ ಇವರಿಂದ ಬಾಯ್ಲರ್ ಅಟೆಂಡೆಂಟ್ ದರ್ಜೆ 2 ಪ್ರಮಾಣ ಪತ್ರ ಪಡೆದಿರಬೇಕು, ಸರ್ಟಿಫಿಕೇಟ್ ಇರಬೇಕು, ಅಥವಾ SLC ಒಂದು ಜೊತೆಗೆ ಬಾಯ್ಲರ್ ಅಟೆಂಡೆಂಟ್ ಟ್ರೇಡ್ ನಲ್ಲಿ ನ್ಯಾಷನಲ್ ಪ್ರಾವಿಷನಲ್ ಅಥವಾ ನ್ಯಾಷನಲ್ ಶಿಕ್ಷಕ ಪ್ರಮಾಣ ಪತ್ರ ತಮ್ಮ ಬಳಿ ಇದ್ರೆ ತಾವು ಆರಾಮ್ಸೆ ಈ ಒಂದು ವೇಕೆನ್ಸಿಗೆ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಅಷ್ಟೇ ಅಲ್ಲ, ಇನ್ನು ಕೆಲವೊಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದರೆ ತಾವು ಗಮನಿಸಬಹುದು, ಕಿರಿಯ ತಾಂತ್ರಿಕರು ರೆಫ್ರಿಜರೇಷನ್ ನಲ್ಲಿ ಸುಮಾರು 10 ಒಂದು ಹುದ್ದೆಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು. ತಾವೇನಾದ್ರೂ SLC ಒಂದು ಜೊತೆಗೆ ಡೈರೆಕ್ಟರ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇವರಿಂದ ರೆಫ್ರಿಜರೇಷನ್ ಏನೋ ಒಂದು MRESC ಒಂದು ಟ್ರೇಡ್ ನಲ್ಲಿ ತೆರಗಡೆ ಹೊಂದಿದ್ದು ಇದರ ಒಂದು ಸರ್ಟಿಫಿಕೇಟ್ ಇರಬೇಕು, ಅಥವಾ ಒಂದು NTC ಆಗಿರ್ಬೋದು, ಅಥವಾ ಒಂದು NCVT ಒಂದು ಸರ್ಟಿಫಿಕೇಟ್ ಇದ್ರೆ ಈ ಒಂದು ವೇಕೆನ್ಸಿಯು ತಾವು ಏನೋ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಹಾಗೆ ತಾವು ಮತ್ತೊಂದು ವೇಕೆನ್ಸಿನ ತಾವು ಗಮನಿಸಬಹುದು ಸ್ನೇಹಿತರೆ. ಮೊದಲನೇದಾಗಿ ತಾವು ಇದರ ಒಂದು ಸ್ಯಾಲರಿಯನ್ನ ತಾವು ಗಮನಿಸಬಹುದು. ವೇತನ ಶ್ರೇಣಿ ತಾವು ನೋಡಬಹುದು, 34,100 ರೂಪಾಯಿ ಹಿಡಿದು 67,600 ರೂಪಾಯಿ ತಾವು ಇಲ್ಲಿ ಒಂದು ಸ್ಯಾಲರಿಯನ್ನ ತಾವು ಪಡ್ಕೋಬಹುದು. ಇಲ್ಲಿ ಸುಮಾರು ಮಾತಾಡಕ್ ಹೋದ್ರೆ 22 ಒಂದು ಹುದ್ದೆಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು. ಓಕೆನಾ, ತಾವು ಗಮನಿಸಬಹುದು, ಕಿರಿಯ ತಾಂತ್ರಿಕರು ಒಂದು ಎಲೆಕ್ಟ್ರಿಕಲ್ ನಲ್ಲಿ ನೋಡಬಹುದು, SLC ಒಂದು ಜೊತೆಗೆ ಡೈರೆಕ್ಟರ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೇಡ್ ನಲ್ಲಿ ಏನೋ ಒಂದು NTC ಸರ್ಟಿಫಿಕೇಟ್ ಇರಬೇಕು, ಅಥವಾ ಒಂದು NCVT ಒಂದು ಸರ್ಟಿಫಿಕೇಟ್ ಇದ್ರೆ ಆರಾಮ್ಸೆ ತಾವು ಈ ಒಂದು ವೇಕೆನ್ಸಿನ ತಾವು ಪಡಿಬಹುದು. ಓಕೆ, ನಾನು ಎಷ್ಟು ಒಂದು ಹುದ್ದೆಗಳನ್ನ ಹೇಳಿದೆ, ಈ ಎಲ್ಲಾ ಒಂದು ಹುದ್ದೆಗಳಿಗೆ ಈ ಎಷ್ಟು ಒಂದು ರೇಂಜ್ ನಲ್ಲಿ ತಾವೇನೋ ಒಂದು ಸ್ಯಾಲರಿಯನ್ನ ತಾವು ಇಲ್ಲಿ ಪಡ್ಕೋಬಹುದು. ಹಾಗೆ ಶೀಘ್ರ ಲಿಪಿಗಾರರು ದರ್ಜೆ 2ಗೆ ತಾವು ಸ್ಯಾಲರಿಯನ್ನು ಗಮನಿಸಬಹುದು. 44,425 ಹಿಡಿದು 83,700 ರೂಪಾಯಿವರೆಗೂ ಸ್ಯಾಲರಿ ಇರುತ್ತೆ. ಇಲ್ಲಿ ಒಂದು ಹುದ್ದೆಯನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಅರ್ಹತೆ ಬಗ್ಗೆ ಮಾತಾಡೋದ್ರೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ
ಯಾವುದೇ ಒಂದು ಪದವಿಯಿಂದ ಓಕೆನಾ, ಯಾವುದಾದ್ರೂ ಒಂದು ಡಿಗ್ರಿಯಿಂದ ಸೀನಿಯರ್ ಇಂಗ್ಲಿಷ್ ಮತ್ತು ಕನ್ನಡ ಶಾರ್ಟ್ ಹ್ಯಾಂಡ್ ನೊಂದಿಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ ನಿರ್ವಹಣೆ ಜ್ಞಾನ ಹೊಂದಿದ್ರೆ ಮಾತ್ರ ತಾವು ಈ ಒಂದು ಶೀಘ್ರ ಲಿಪಿಗಾರರು ದರ್ಜೆ 2ಗೆ ತಾವು ಏನೋ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ತಾವು ಹಾಕಬಹುದು. ಹಾಗೆ ತಾವು ಕಿರಿಯ ಸಿಸ್ಟಮ್ ಆಪರೇಟ್ಗೆ ಸ್ಯಾಲರಿಯನ್ನು ತಾವು ಗಮನಿಸಬಹುದು. ಒಂದು ಒಳ್ಳೆಯ ಒಂದು ಅದ್ಭುತವಾಗಿರುವಂತಹ ಒಂದು ಸ್ಯಾಲರಿ ಅಂತಾನೆ ಹೇಳ್ತೀನಿ. ಓಕೆನಾ, 13 ಒಂದು ಹುದ್ದೆಗಳನ್ನ ಇಲ್ಲಿ ಒಂದು ಕಿರಿಯ ಸಿಸ್ಟಮ್ ಆಪರೇಟರ್ಗೆ ರಿಲೀಸ್ ಅನ್ನ ಮಾಡಿದ್ದು. ಓಕೆನಾ, ತಾವು ಯಾವುದಾದ್ರೂ ಒಂದು ಡಿಗ್ರಿನಲ್ಲಿ ಕನಿಷ್ಠ 1 ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಹಾಗೂ 3 ವರ್ಷದ ಒಂದು ಅನುಭವವನ್ನು ಕೇಳಿದರೆ, ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದರೆ, ಈ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಹಾಗೆ ಕೆಮಿಸ್ಟ್ ದರ್ಜೆ 2ನಲ್ಲಿ ಮೈಕ್ರೋಬಯಾಲಜಿ ನೋಡಬಹುದು 8 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ತಾವೇನಾದ್ರೂ ಒಂದು BSc ಒಂದು ಡಿಗ್ರಿನಲ್ಲಿ ಮೈಕ್ರೋಬಯಾಲಜಿ ವಿಷಯನ್ನಾಗಿ ವ್ಯಾಸಂಗ ಮಾಡುವುದರ ಜೊತೆಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಇಲ್ಲಿ ಒಂದು BSc ಒಂದು ಜೊತೆಗೆ ಮೈಕ್ರೋಬಯಾಲಜಿಯ ಒಂದು ಏನೋ ಒಂದು ಕ್ವಾಲಿಫಿಕೇಶನ್ ಇರಬೇಕು, ಅದರ ಒಂದು ಜೊತೆಗೆ ಕಂಪ್ಯೂಟರ್ ಒಂದು ನಾಲೆಡ್ಜು ಸಹ ಇರಬೇಕು ಅಂತ ಕೂಡ ಇಲ್ಲಿ ಒಂದು ಹೇಳಿರುವಂಥದ್ದು. ಕೆಮಿಸ್ಟ್ ದರ್ಜೆ 2 ಕೆಮಿಸ್ಟ್ರಿನಲ್ಲಿ ಗಮನಿಸಬಹುದು 21 ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದು. ತಾವೇನಾದ್ರೂ ಒಂದು BSc ನಲ್ಲಿ ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟ್ ಆಗಿ ತಾವು ಓದಿರಬೇಕು, ವಿಷಯವಾಗಿ ಓದಿರಬೇಕು. ಅದೇ ರೀತಿಯಾಗಿ ಒಂದು ಕಂಪ್ಯೂಟರ್ ಒಂದು ನಾಲೆಡ್ಜ್ ಇಲ್ಲಿ ಒಂದು ಇರಬೇಕು ಅಂತ ಹೇಳಿರುವಂಥದ್ದು. ಇದರ ಒಂದು ಸ್ಯಾಲರಿ ಸಹ ತಾವು ಗಮನಿಸಬಹುದು. ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನ ಇಲ್ಲಿ ತಾವು ಪಡ್ಕೋಬಹುದು. ಇಲ್ಲಿ ಮತ್ತೊಂದು ಒಂದು ಪೋಸ್ಟ್ ಬಗ್ಗೆ ಇಲ್ಲಿ ನಾನು ಡಿಸ್ಕಸ್ ಅನ್ನ ಮಾಡ್ತಾ ಹೋಗ್ತೀನಿ. ಗಮನಿಸಬಹುದು ಸ್ನೇಹಿತರೆ, ಇಲ್ಲಿ ಮತ್ತೊಂದು ಪೋಸ್ಟ್ ಮಾರುಕಟ್ಟೆ ಸಹಾಯಕ ದರ್ಜೆ 2ಗೆ ತಾವು ಸ್ಯಾಲರಿಯನ್ನ ತಾವು ಗಮನಿಸಬಹುದು. 44,425ರಿಂದ ಹಿಡಿದು 83,700 ರೂಪಾಯಿವರೆಗೂ ತಾವು ಸ್ಯಾಲರಿಯನ್ನ ಪಡ್ಕೊಳ್ಬಹುದು. ಓಕೆನಾ, 10 ಒಂದು ಹುದ್ದೆಗಳನ್ನ ಈ ಒಂದು ಪೋಸ್ಟ್ಗೆ ರಿಲೀಸ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ತಾವು ನೋಡಬಹುದು BBM ಆಗಿರ್ಬೋದು, BSc ಆಗಿರ್ಬೋದು, BCom ಪದವಿ ಹೊಂದಿರಬೇಕು. ಓಕೆನಾ, ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅದರ ಒಂದು ಜೊತೆಗೆ ಕಂಪ್ಯೂಟರ್ ಒಂದು ನಾಲೆಡ್ಜ್ ಇರಬೇಕು ಅಂತ ಇಲ್ಲಿ ಒಂದು ಹೇಳಿರುವಂಥದ್ದು. ಲೆಕ್ಕ ಸಹಾಯಕ ದರ್ಜೆ 2ಗೆ ತಾವು ಸ್ಯಾಲರಿ ಒಂದು ಸೇಮ್ ಇರುತ್ತೆ. 12 ಒಂದು ಹುದ್ದೆಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು. ತಾವೇನಾದ್ರೂ ಒಂದು BCom ಒಂದು ಏನೋ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅದರ ಒಂದು ಜೊತೆಗೆ ಟ್ಯಾಲಿ ಸರ್ಟಿಫಿಕೇಟ್ ಅಥವಾ ಒಂದು ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಇರಬೇಕು ಅಂತ ಇಲ್ಲಿ ಒಂದು ಹೇಳಿರುವಂಥದ್ದು. ಖಂಡಿತವಾಗಿ ತಾವು ಏನೋ ಒಂದು BCom ನಲ್ಲಿ ಟ್ಯಾಲಿ ಸಬ್ಜೆಕ್ಟ್ ಅನ್ನ ಓದಿರ್ತೀರಾ, ಅದರ ಒಂದು ಸರ್ಟಿಫಿಕೇಟ್ ಇರಬೇಕು ಅಥವಾ ಒಂದು ಕಂಪ್ಯೂಟರ್ ಒಂದು ನಾಲೆಡ್ಜ್ ಇಲ್ಲಿ ಒಂದು ಕೇಳಿರುವಂಥದ್ದು. ಆಡಳಿತ ಸಹಾಯಕ ದರ್ಜೆ 2ಗೆ ಸ್ಯಾಲರಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸುಮಾರು 17 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಇದರಲ್ಲಿ ಯಾವುದಾದ್ರೂ ಒಂದು ಪದವಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅದು ಒಂದು BSc ಆಗಿರ್ಬೋದು, BCom, BA, BBA, ಇಂಜಿನಿಯರಿಂಗ್, ಒಟ್ಟಾರೆ ಒಂದು ಪದವಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅದರ ಒಂದು ಜೊತೆಗೆ ತಮಗೆ ಒಂದು ಕಂಪ್ಯೂಟರ್ ಒಂದು ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಮತ್ತೊಂದು ಒಂದು ಪೋಸ್ಟ್ ನ ಇಲ್ಲಿ ಒಂದು ರಿಲೀಸ್ ಮಾಡಿದ್ದಾರೆ, ಗಮನಿಸಬಹುದು. ವಿಸ್ತರಣಾಧಿಕಾರಿ ದರ್ಜೆ 3ನಲ್ಲಿ ಸುಮಾರು 54,170ರಿಂದ ಹಿಡಿದು 99,400 ರೂಪಾಯಿವರೆಗೂ ಇಲ್ಲಿ ಒಂದು ಸ್ಯಾಲರಿ ಇರುತ್ತೆ. ಇದರಲ್ಲೂ ಕೂಡ 17 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಇದರಲ್ಲೂ ಕೂಡ ಯಾವುದಾದ್ರೂ ಒಂದು ಡಿಗ್ರಿನ ಒಂದು ಜೊತೆಗೆ ತಮಗೆ ಒಂದು ಕಂಪ್ಯೂಟರ್ನ ಒಂದು ನಾಲೆಡ್ಜ್ ಅನ್ನ ಇಲ್ಲಿ ಒಂದು ಕೇಳಿರುವಂಥದ್ದು. ಕೆಮಿಸ್ಟ್ ದರ್ಜೆ 1ನಲ್ಲಿ ಕೂಡ ಇಲ್ಲಿ ಒಂದು ಮೈಕ್ರೋಬಯಾಲಜಿನಲ್ಲಿ 2 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ತಾವೇನಾದ್ರೂ ಒಂದು BSc ಒಂದು ಜೊತೆಗೆ ತಾವು ಮೈಕ್ರೋಬಯಾಲಜಿಯ ಒಂದು ಸಬ್ಜೆಕ್ಟ್ ಓದಿರಬೇಕು BS ನಲ್ಲಿ. ಓಕೆನಾ, ಅದರ ಒಂದು ಜೊತೆಗೆ ಒಂದು ಕಂಪ್ಯೂಟರ್ನ ಒಂದು ನಾಲೆಡ್ಜ್ ಇರಬೇಕು. ಹಾಗೆ ಆಹಾರ ಸಂಸ್ಕರಣಾ ಒಂದು ಘಟಕದಲ್ಲಿ ಕನಿಷ್ಠ 2 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ, ಅನುಭವ ಅನ್ನೋದು ಇಲ್ಲಿ ಒಂದು ಕೇಳಿರುವಂಥದ್ದು. ಹಾಗೆ ಕೆಮಿಸ್ಟ್ ದರ್ಜೆ 1 ಕೆಮಿಸ್ಟ್ರಿನಲ್ಲಿ ಸೇಮ್ ಆಲ್ಮೋಸ್ಟ್ 2 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಸಂಬಳನೂ ಕೂಡ ಸೇಮ್ ಆಗಿರುವಂತಹ ಒಂದು ಸಂಬಳ ಇರುತ್ತೆ. ಇದರಲ್ಲೂ ಕೂಡ ಸೇಮ್ ಆಗಿ BSc ನಲ್ಲಿ ಒಂದು ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟ್ ಓದಿರಬೇಕು ಮತ್ತು 2 ವರ್ಷದ ಒಂದು ಅನುಭವ ಇರಬೇಕು. ಯಾವುದರಲ್ಲಿ ಅಂದ್ರೆ ಒಂದು ಆಹಾರ ಸಂಸ್ಕರಣಾ ಒಂದು ಘಟಕದಲ್ಲಿ 2 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಮತ್ತೊಂದು ಪೋಸ್ಟ್ ತಾಂತ್ರಿಕ ಅಧಿಕಾರಿ DT ಮೇಲೆ ನೋಡಬಹುದು 69,250 ರೂಪಾಯಿಂದ ಹಿಡಿದು 1,34,200 ರೂಪಾಯಿ ಇಲ್ಲಿ ಒಂದು ಸ್ಯಾಲರಿ ಇರುತ್ತೆ. 14 ಒಂದು ಹುದ್ದೆಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಯಾವುದಾದ್ರೂ ಒಂದು BTech ನಲ್ಲಿ ಏನೋ ಒಂದು ಡೈರಿ ಟೆಕ್ನಾಲಜಿಯಲ್ಲಿ ಏನೋ ಒಂದು ಪದವಿ ಕಂಪ್ಲೀಟ್ ಆಗಿರಬೇಕು. ಹಾಗೆಯೇ ಒಂದು ಕಂಪ್ಯೂಟರ್ ಒಂದು ನಾಲೆಡ್ಜ್ ಕೂಡ ಇಲ್ಲಿ ಒಂದು ಕೇಳಿರ್ತಾರೆ. ಓಕೆನಾ, ಪ್ರತಿ ಒಂದು ಏನೋ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಂಗಿದ್ರೆ ಇಲ್ಲಿ ಖಂಡಿತವಾಗಿ ಕಂಪ್ಯೂಟರ್ ಒಂದು ನಾಲೆಡ್ಜ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ತಾಂತ್ರಿಕ ಅಧಿಕಾರಿ ಅಥವಾ ಒಂದು ಏನೋ ಒಂದು ಗುಣನಿಯಂತ್ರಣ ಮೈಕ್ರೋಬಯಾಲಜಿಯಲ್ಲಿ ಒಂದು ಹುದ್ದೆಯನ್ನು ಕೇಳಿದರೆ. ಇದರಲ್ಲಿ MSc ನಲ್ಲಿ ಏನೋ ಒಂದು ಮೈಕ್ರೋಬಯಾಲಜಿ ಓದಿರಬೇಕು. ಹಾಗೆ ಸ್ನಾತಕೋತ್ತರ ಪದವಿಯಲ್ಲಿ ಏನೋ ಒಂದು ಕಂಪ್ಯೂಟರ್ನ ಒಂದು ಜ್ಞಾನವನ್ನು ಕೇಳಿದ್ದಾರೆ ಅಥವಾ ಒಂದು ನಾಲೆಡ್ಜ್ ಅನ್ನ ಕೇಳಿದ್ದಾರೆ.
ತಾಂತ್ರಿಕ ಅಧಿಕಾರಿ, ಗುಣನಿಯಂತ್ರಕ ಅಥವಾ ಒಂದು ಕೆಮಿಸ್ಟ್ರಿನಲ್ಲಿ ಮಾತಾಡಕ್ ಹೋದ್ರೆ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಇದರಲ್ಲಿ MSc ನಲ್ಲಿ ಕೂಡ ಕೆಮಿಸ್ಟ್ರಿ ಓದಿರಬೇಕು ಮತ್ತು ಏನೋ ಒಂದು ಸ್ನಾತಕೋತ್ತರ ಪದವಿ ಇದೊಂದಿಗೆ ತಮಗೆ ಒಂದು ಕಂಪ್ಯೂಟರ್ನ ನಿರ್ವಹಣೆಯ ಒಂದು ಜ್ಞಾನ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಓಕೆನಾ, ಹಾಗೆ ತಾವು ಗಮನಿಸಬಹುದು ತಾಂತ್ರಿಕ ಅಧಿಕಾರಿ ಒಂದು ಎಲೆಕ್ಟ್ರಿಕಲ್ ಅಥವಾ ಒಂದು ಎಲೆಕ್ಟ್ರಾನಿಕ್ ಮೇಲೆ ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆ ಗಮನಿಸ್ತಾ ಹೋದ್ರೆ ಒಂದು ತಾಂತ್ರಿಕ ಅಧಿಕಾರಿ ಅಭಿಯಂತರ ಮೇಲೆ ಇಲ್ಲಿ ಒಂದು ಮೆಕ್ಯಾನಿಕ್ಗೆ ಇಲ್ಲಿ ಒಂದು ಕೇಳಿದ್ದಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ಒಂದು ಮಾರುಕಟ್ಟೆ ಅಧಿಕಾರಿ ಆಗಿರ್ಬೋದು, ಇಲ್ಲಿ ಒಂದು ವೇತನ MIS ಸಿಸ್ಟಮ್ ಆಫೀಸರ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಸುಮಾರು 14ರಿಂದ 15 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. KMF 2026 KMF ನಲ್ಲಿ ಒಂದು ಒಳ್ಳೆಯ ಒಂದು ವೇಕೆನ್ಸಿ ಅಂತಾನೆ ಇಲ್ಲಿ ಒಂದು ಹೇಳ್ತೀನಿ. ಎಲ್ಲರೂ ಒಂದು ಸ್ಯಾಲರಿ ಬಗ್ಗೆ ಇಲ್ಲಿ ನೋಡಿದಿರಾ ಮತ್ತು ಕ್ವಾಲಿಫಿಕೇಶನ್ ಬಗ್ಗೆ ನೋಡಿದಿರಾ ಮತ್ತು ಪೋಸ್ಟ್ ವೈಸ್ ಕೂಡ ಇಲ್ಲಿ ನೋಡಿದಿರಾ. ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆದ್ರೆ ತಾವೇನಾದ್ರೂ ಒಂದು ಅಪ್ಲಿಕೇಶನ್ ಹಾಕಂಗಿದ್ರೆ ಇದರ ಒಂದು SC ST ಮತ್ತು ಅರ್ಜಿ ಶುಲ್ಕ ಬಗ್ಗೆ ಮಾತಾಡಕ್ ಹೋದ್ರೆ SC ST ನ ಒಂದು ಕ್ಯಾಂಡಿಡೇಟ್ ಗಳಿಗೆ 500 ರೂಪಾಯಿ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಮತ್ತು ಇತರೆ ಒಂದು ವರ್ಗ ಅಂದ್ರೆ ಒಂದು ಜನರಲ್, OBC, EWS, PW ನ ಒಂದು ಕ್ಯಾಟಗರಿಗೆ 1,000 ರೂಪಾಯಿ ಮಾತ್ರ ಏನು ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಒಂದು ಕೇಳಿರುವಂತದ್ದು. ಒಂದು ವಯೋಮಿತಿ ಬಗ್ಗೆ ಮಾತಾಡಕ್ ಹೋದ್ರೆ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ SC ST ನ ಒಂದು ಕ್ಯಾಟಗರಿಗೆ 18 ವರ್ಷದಿಂದ ಹಿಡಿದು 40 ವರ್ಷವರೆಗೂ ಏನೋ ಒಂದು ಅಪ್ಲಿಕೇಶನ್ ಹಾಕಬಹುದು. ಅಷ್ಟೇ ಅಲ್ಲ, 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಥವಾ ಒಂದು ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ 18ರಿಂದ 43 ವರ್ಷವರೆಗೂ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಪ್ರವರ್ಗ 2A ಆಗಿರ್ಬೋದು, 2B ಅಥವಾ ಒಂದು 3A ಮತ್ತು 3B ಗೆ 18ರಿಂದ ಏನೊಂದು 41 ವರ್ಷ ತಾವೇನೋ ಒಂದು ಅಪ್ಲಿಕೇಶನ್ ಹಾಕಬಹುದು. ಹಾಗೆ ಸಾಮಾನ್ಯ ವರ್ಗ ಒಂದು ಜನರಲ್ಗೆ 18 ವರ್ಷದಿಂದ 35 ವರ್ಷವರೆಗೂ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ 3 ವರ್ಷದ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ರೀಸನ್ ಇಂದ 38 ವರ್ಷವರೆಗೂ ತಾವೇನೋ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗ ಸಿಂಪಲ್ ಆಗಿ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅಥವಾ ಒಂದು ಆಯ್ಕೆಯ ಒಂದು ವಿಧಾನದ ಬಗ್ಗೆ ಮಾತಾಡೋದ್ರೆ ತಾವು ಗಮನಿಸಬಹುದು, ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಗುಣವಾಗಿ ಅಭ್ಯರ್ಥಿಗಳನ್ನು 1:5 ಒಂದು ಅನುಪಾತದಲ್ಲಿ ಮೌಖಿಕ ಒಂದು ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಅಂತ ಇಲ್ಲಿ ಒಂದು ಹೇಳಿರುವಂತದ್ದು. ಓಕೆನಾ, ತಾವೇನು ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ಅನ್ನ ಕೊಡಬೇಕಾಗಿರುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ಸ್ ಅಲ್ಲಿ ತಾವು ಕ್ವಾಲಿಫೈ ಆದ್ರೆ, ಒಂದು ಪಾಸ್ ಆದ್ರೆ ಮಾತ್ರ ತಮಗೆ ಒಂದು ಇಂಟರ್ವ್ಯೂಗೆ ಕರೀತಾರೆ. ಆ ಒಂದು ಇಂಟರ್ವ್ಯೂ ಅಲ್ಲಿ ತಾವು ಪಡೆದಿರುವಂತಹ ಒಂದು ಅಂಕಗಳ ಆಧಾರದ ಮೇಲೆ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ನಡೆಯುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ತಾವು ಗಮನಿಸಬಹುದು ಸುಮಾರು 200 ಮಾರ್ಕ್ಸ್ಗೆ ಇಲ್ಲಿ ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ತಾವು ಸಬ್ಜೆಕ್ಟ್ ಬಗ್ಗೆ ಮಾತಾಡೋದ್ರೆ ಕನ್ನಡ ಭಾಷೆಗೆ 50 ಅಂಕಗಳು ಇರುತ್ತೆ. ಸಾಮಾನ್ಯ ಇಂಗ್ಲಿಷ್, ಜನರಲ್ ಇಂಗ್ಲಿಷ್ಗೆ 25 ಒಂದು ಮಾರ್ಕ್ಸ್ ಇರುತ್ತೆ ಮತ್ತು ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ 25 ಒಂದು ಮಾರ್ಕ್ಸ್ ಇರುತ್ತೆ. ಸಹಕಾರ ವಿಷಯಗಾಗಿ 50 ಒಂದು ಮಾರ್ಕ್ಸ್ ಇರುತ್ತೆ ಮತ್ತು ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ 25 ಒಂದು ಮಾರ್ಕ್ಸ್ ಇರುತ್ತೆ. ಹಾಗೆ ತಾವು ಗಮನಿಸಿದ ಒಕ್ಕೂಟದ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಒಂದು ಅಂಕಗಳು ಇರುತ್ತೆ. ಓಕೆನಾ, ಸುಮಾರು 200 ಕ್ವಶನ್ಸ್ ಇರುತ್ತೆ ಮತ್ತು 200 ಮಾರ್ಕ್ಸ್ ಮೇಲೆ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ಪ್ರಿಪೇರ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಡ್ತಾರೆ. ಇಷ್ಟು ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್. ಆದ್ರೆ ನೋಡಿ, ಈ ಒಂದು KMF ನ ಒಂದು ನೋಟಿಫಿಕೇಶನ್ ಏನಿದೆ ಇದು ಒಂದು ಲಾಸ್ಟ್ ಇಯರ್ ಏನೋ ಒಂದು ರಿಲೀಸ್ ಅನ್ನ ಮಾಡಿದಿರಿ. ಬಟ್ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಜಾಸ್ತಿ ಮಾಡಿರುವಂತಹ ಒಂದು ಉದ್ದೇಶದಿಂದ ಈ ಒಂದು ನೋಟಿಫಿಕೇಶನ್ ನ ಮತ್ತೆ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ತಾವು ಗಮನಿಸಬಹುದು 6/2/2026 ಹಿಡಿದು 21/2/2026 ಒಂದು ಒಳಗಡೆ ತಾವೇನು ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವುದಕ್ಕೆ ಇಲ್ಲಿ ಮತ್ತೊಂದು ಒಂದು ಅವಕಾಶ ಅನ್ನೋದು ಇಲ್ಲಿ ಒಂದು ಮಾಡಿಕೊಟ್ಟಿರ್ತಾರೆ. ಓಕೆನಾ, ಯಾರೆಲ್ಲ ಒಂದು ಆಸಕ್ತಿ ಇರುವಂತಹ ಒಂದು ಅಭ್ಯರ್ಥಿಗಳು, ಕ್ಯಾಂಡಿಡೇಟ್ಗಳು ಆದಷ್ಟು ಬೇಗ ಈ ಒಂದು ವೇಕೆನ್ಸಿಗಳಿಗೆ ತಾವೇನು ಒಂದು ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ ತಾವು ಇಲ್ಲಿ ಒಂದು ಹಾಕಬಹುದು. ಜಸ್ಟ್ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಅಲ್ಲಿ ಒಂದು ಡೈರೆಕ್ಟ್ ಆಗಿ ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಓಕೆನಾ, ಇಲ್ಲಾಂದ್ರೆ ಗೂಗಲ್ ಅಲ್ಲಿ ಹೋಗಿ ಜಸ್ಟ್ www.shimul ಅದರ COOP ಕೂಪ್ ಅಂತ ತಾವೇನಾದ್ರೂ ಒಂದು ಸರ್ಚ್ ಅನ್ನ ಮಾಡಿದರೆ ಒಂದು KMF ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಬರುತ್ತೆ. ಅಲ್ಲಿ ಹೋಗಿ ತಾವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ತಾವು ಹಾಕಬಹುದು. ತಾವೇನ್ ನೋಡ್ತಾ ಇದ್ದೀರಾ, ಈ ಒಂದು ನೋಟಿಫಿಕೇಶನ್ ನ ಒಂದು PDF ಟೆಲಿಗ್ರಾಮ್ ನಲ್ಲಿ ನಾನು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ಹೋಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಒಂದು ಸಲ ಚೆಕ್ಔಟ್ ಅನ್ನ ಮಾಡಬಹುದು. ಓಕೆನಾ, ಆ ಒಂದು ಟೆಲಿಗ್ರಾಮ್ ಏನೋ ಒಂದು ಗ್ರೂಪ್ ನ ಒಂದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ.